ಕಿಕ್ಕೇರಿಸಿಕೊಳ್ಳುವವರಿಗೆ ಶಾಕ್ ಕೊಟ್ಟ ಸರ್ಕಾರ. ಕೆಲ ಬ್ರ್ಯಾಂಡ್ ರೇಟ್ ಎಷ್ಟೆಷ್ಟಿದೆ ಗೊತ್ತಾ? ಚಿನ್ನ ಬೆಳ್ಳಿ ರೇಟ್ ಕೊಂಚ ದುಬಾರಿ ಆಗ್ತಾ ಇರೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ಮದ್ಯಪ್ರಿಯರಿಗೆ ಶಾಕ್ ನೀಡಿದ್ದು ಕೆಲ ಬ್ರ್ಯಾಂಡ್ ಮದ್ಯದ ಬೆಲೆಯನ್ನ ಏರಿಕೆ ಮಾಡಿದೆ. 20% ಮದ್ಯದ ರೇಟನ್ನ ಹೆಚ್ಚಳ ಮಾಡಿದ್ದು ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ಇದರಿಂದ ಕಿಕ್ಕ ಏರಿಸಿಕೊಳ್ಳುವವರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ರಾಜ್ಯ ಸರ್ಕಾರವು ಆಲ್ಕೋಹಾಲ್ ಇನ್ ಬಿವರೇಜ್ ಎಂಬ ಹೊಸ ನೀತಿಯನ್ನ ಜಾರಿಗೆ ತಂದಿದ್ದು, ಈ ನೀತಿ ಜಾರಿಯಾದಂತೆ ಮದ್ಯದ ಬಾಟಲ್ನಲ್ಲಿರುವ ಆಲ್ಕೋಹಾಲ್ ಅಂಶದ ಆಧಾರದ ಮೇಲೆ ತೆರಿಗೆ ವಿಧಿಸಲು ಸರ್ಕಾರ ತೀರ್ಮಾನಿಸಿದೆ. ಅಂದ್ರೆ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಿದ್ರೆ ತೆರಿಗೆಯೂ ಹೆಚ್ಚಿರಲಿದೆ, ಆಲ್ಕೋಹಾಲ್ ಕಡಿಮೆ ಇದ್ರೆ ತೆರಿಗೆಯೂ ಕಡಿಮೆ ಇರಲಿದೆ. ಹಾಗಾದ್ರೆ ಯಾವ್ಯಾವ ಬ್ರ್ಯಾಂಡ್ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅಂತ ನೋಡೋದಾದ್ರೆ, ಎಂಸಿ ಬ್ರ್ಯಾಂಡ್ 180 ml 185ರಿಂದ 215 ರೂಪಾಯಿಗೆ ಏರಿಕೆಯಾಗಿದೆ. ಸಿಲ್ವರ್ ಕಪ್ 180 ml 95 ರೂಪಾಯಿಯಿಂದ 120 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬಿಪಿ 180 ml 135ರಿಂದ 165 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಡಿಎಸ್ಪಿ ಬ್ಲಾಕ್ 180 ml 185 ರೂಪಾಯಿಯಿಂದ 215 ರೂಪಾಯಿಗೆ ಏರಿಕೆ ಕಂಡಿದೆ. ಓಟಿ 180 ml 115 ರೂಪಾಯಿಯಿಂದ 145 ರೂಪಾಯಿಗೆ ಏರಿಕೆ ಕಂಡಿದೆ. ಇನ್ನು ಒರಿಜಿನಲ್ ಚಾಯ್ಸ್ 180 ml 95 ರೂಪಾಯಿಯಿಂದ 120 ರೂಪಾಯಿಗೆ ಏರಿಕೆ ಕಂಡಿದೆ. ಓಲ್ಡ್ ಮಾರ್ಕ್ 180 ml 155ರಿಂದ 175 ರೂಪಾಯಿಗೆ ಏರಿಕೆಯನ್ನ ಕಂಡಿದೆ. ಇನ್ನ ಯಾವ್ಯಾವ ಬ್ರ್ಯಾಂಡ್ ಇಳಿಕೆ ಅಂತ ನೋಡೋದಾದ್ರೆ, ಎಂಎಚ್ 180 ml 235ರಿಂದ 215ಕ್ಕೆ ಇಳಿಕೆ ಕಂಡಿದೆ. ಆಫ್ಟರ್ ಡಾರ್ಕ್ 180 ml 235 ರೂಪಾಯಿಯಿಂದ 215 ರೂಪಾಯಿಗೆ ಇಳಿಕೆ ಕಂಡಿದೆ. ಬ್ಲಾಕ್ ಅಂಡ್ ವೈಟ್ 180 ml 585 ರೂಪಾಯಿಯಿಂದ 520 ರೂಪಾಯಿಗೆ ಇಳಿಕೆ ಕಂಡಿದೆ. ಇನ್ನು ಇಂಪೀರಿಯಲ್ ಬ್ಲೂ 180 ml 235 ರೂಪಾಯಿಯಿಂದ 215 ರೂಪಾಯಿಗೆ ಇಳಿಕೆ ಕಂಡಿದೆ. ಇನ್ನು ಎಂಸಿ ವಿಸ್ಕಿ 180 ml 235 ರೂಪಾಯಿಯಿಂದ 215 ರೂಪಾಯಿಗೆ ಇಳಿಕೆ ಕಂಡಿದೆ. ಇನ್ನು ಕೇವಲ ಎಂಆರ್ಪಿ ದರ ಅಷ್ಟೇ ಅಲ್ಲದೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಸರ್ವಿಸ್ ಚಾರ್ಜ್ ಹಾಗೂ ಇತರೆ ವೆಚ್ಚಗಳ ಕಾರಣದಿಂದ ಮದ್ಯದ ದರ ಸಾಮಾನ್ಯಕ್ಕಿಂತ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಎಲ್ಲಾ ಬಾರ್ಗಳಲ್ಲಿ ಹೊಸ ದರ ಪಟ್ಟಿ ಅನ್ವಯ ಆಗಲಿದೆ. ಒಟ್ನಲ್ಲಿ ಸರ್ಕಾರ ಆಲ್ಕೋಹಾಲ್ ಹೊಸ ನೀತಿ ಜಾರಿ ತರೋದ್ರಿಂದ ಮದ್ಯಪ್ರಿಯರಿಗೆ ಸರ್ಕಾರ ಶಾಕು ಕೊಟ್ಟಿದ್ದು, ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಅದಕ್ಕೆ ಮದ್ಯದ ದರವನ್ನ ಹೆಚ್ಚಿಸಿದೆ ಎಂದು ಜನರು ಕಿಡಿಕಾರ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.